ಈ ವಿಡಿಯೋದಲ್ಲಿ ನಾನು ಜಿರೇನಿಯಂ ಗಿಡ ಹೇಗೆ ರೀಪಾಟ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಜಿರೇನಿಯಂ ಗಿಡ ರೀಪಾಟ್ ಮಾಡೋ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಈಗ ನೀವು ನೋಡ್ಬೋದು ಯಾವ ರೀತಿ ಜಿರೇನಿಯಂ ಗಿಡ ರೀಪಾಟ್ ಮಾಡೋಕ್ಕೆ ನಾನು ಯಾವ್ಯಾವ ರೀತಿಯ ಮಣ್ಣಿರ್ಬೋದು, ಕೋಕೋಫೀಟ್ ಇರ್ಬೋದು, ನೀಮ್ ಪೌಡರ್ ಇರ್ಬೋದು, ಎಷ್ಟು ಪ್ರಮಾಣದಲ್ಲಿ ತೊಗೊಳ್ತೀನಿ ಅಂತ ನೀವಿಲ್ಲಿ ನೋಡ್ಬೋದು. ಇದು ನೀಮ್ ಪೌಡರು. ನೀವು ನೀಮ್ ಆಯಿಲ್ನ ಗಿಡದ ಎಲೆಗೆ ಮತ್ತು ಹೂಗೆ ಸ್ಪ್ರೇ ಮಾಡ್ತೀರಾ. ಆದರೆ ನೀಮ್ ಪೌಡರು ನೀವು ಜಿರೇನಿಯಂ ಗಿಡ ರೀಪಾಟ್ ಮಾಡಬೇಕಾದ್ರೆ ಮಣ್ಣಿಗೆ ಹಾಕುವಂಥದ್ದು. ಇಲ್ಲಿ ಕೋಕೋಫೀಟ್ ಕೂಡ ಅಷ್ಟೇ ಡ್ರೈ ಇರಬೇಕು. ನೀಮ್ ಪೌಡರು ಅಷ್ಟೇ ಡ್ರೈ ಇರಬೇಕು. ಕೋಕೋಫೀಟ್ ಮಾತ್ರ ಡ್ರೈ ಇರಬೇಕು. ನಾವು ಇದನ್ನು ರೀಪಾಟ್ ಮಾಡಬೇಕಾದ್ರೆ ಜಿರೇನಿಯಂ ಗಿಡನ ಪಾಟಲ್ಲಿ ಮಣ್ಣು ಡ್ರೈ ಇರಬೇಕು. ಆಗ ಮಾತ್ರ ನಾವು ರೀಪಾಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮಣ್ಣು ಹಸಿ ಇದ್ದರೆ ರೀಪಾಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಗಿಡನೂ ಅಷ್ಟೇ ಹಾಳಾಗುತ್ತೆ. ಗಿಡದ ಸುತ್ತ ಇರೋ ಮಣ್ಣು ಮತ್ತು ಬೇರನ್ನು ನಾವು ಟೂಲ್ಸಿಂದ ನಿಧಾನವಾಗಿ ಬಿಡಿಸ್ಬೇಕು. ಜಿರೇನಿಯಂ ಗಿಡ ತುಂಬ ಸಾಫ್ಟ್ ಇರೋದ್ರಿಂದ ಟೂಲ್ಸ್ನ ಯೂಸ್ ಮಾಡಲೇಬೇಕು. ಮಣ್ಣು ನೀವು ನೋಡ್ಬೋದು ಎಷ್ಟು ಡ್ರೈ ಆಗಿದೆ ಅಂತ. ಆದಷ್ಟು ಇಷ್ಟು ಡ್ರೈ ಆದಮೇಲೆ ನೀವು ರೀಪಾಟ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ. ರೀಪಾಟ್ ಮಾಡುವಾಗ ನಾವು ಅರ್ಧ ಪಾಟಿನಷ್ಟು ಮಣ್ಣನ್ನು ಗಿಡಕ್ಕೆ ಕೊಡಬೇಕು. ಯಾಕಂದರೆ ಹೂ ತುಂಬ ಗಿಡದಲ್ಲಿ ಚೆನ್ನಾಗಿ ಬಿಡ್ತಿದೆ. ಗಿಡ ನೆಟ್ಟು 6 ತಿಂಗಳಾಗಿದೆ. ಈಗ ಯಾಕೋ ಸ್ವಲ್ಪ ಗಿಡದಲ್ಲಿ ಹೂ ಕಡಿಮೆ ಆಗ್ತಿದೆ ಅಂತ ನಿಮಗೆ ಅನ್ನಿಸ್ದಾಗ ಏನು ಮಾಡಬೇಕು, ಎಕ್ಸ್ಟ್ರಾ ಮಣ್ಣನ್ನು ನಾವು ಗಿಡಕ್ಕೆ ಆ್ಯಡ್ ಮಾಡಬೇಕು. ಆಗ ಗಿಡ ಇನ್ನೂ ಹೂ ಚೆನ್ನಾಗಿ ಬಿಡುತ್ತೆ. ಹಸಿರಾದ ಎಲೆನೂ ಅಷ್ಟೇ ನೀವು ನೋಡ್ಬೋದು ಗಿಡದಲ್ಲಿ. ಹಾಗಾಗಿ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ, 1.5 ವರ್ಷಕ್ಕೊಮ್ಮೆ ಮಣ್ಣು ಕೊಡಬೇಕಾಗುತ್ತೆ. ಆವಾಗ ನಮಗೆ ಮಣ್ಣು ಹಾಕೋಕ್ಕೆ ಪಾಟ್ಗೆ ಜಾಗ ಬೇಕಾಗಿರೋದ್ರಿಂದ ನೀವು ಅರ್ಧ ಪಾಟಿನಷ್ಟು ಮಣ್ಣನ್ನು ನೀವು ಹಾಕಿ ರೀಪಾಟ್ನ ಮಾಡಬೇಕು. ಅದಾದಮೇಲೆ ನೀವು 6 ತಿಂಗಳಿಗೊಮ್ಮೆ, 8 ತಿಂಗಳಿಗೊಮ್ಮೆ ನೀವು ಮಣ್ಣನ್ನು ಎಕ್ಸ್ಟ್ರಾ ಹಾಕ್ಬೋದು. ಪಾಟ್ ತುಂಬ ಮಣ್ಣನ್ನು ಹಾಕಬಾರ್ದು. ಯಾಕಂದರೆ ನೀವು ನೀರು ಹಾಕಿದಾಗ, ಗೊಬ್ಬರ ಹಾಕಿದಾಗ ಹೊರಗಡೆ ಎಲ್ಲ ಚೆಲ್ಲೋಗುತ್ತೆ. ಇದರಿಂದ ಗಿಡದ ಸಾರಾಂಶ ಕೂಡ ಕಡಿಮೆ ಆಗುತ್ತೆ. ಹೂ ಕಡಿಮೆ ಆದಾಗ ಗಿಡ ಯಾಕೋ ಅನ್ಹೆಲ್ದಿ ಅಂತ ನಿಮಗೆ ಅನ್ನಿಸ್ದಾಗ ನೀವು ಮಣ್ಣನ್ನು ಹಾಕೋಕ್ಕೂ ಆಗಲ್ಲ. ಹಾಗಾಗಿ ನೀವು ಆದಷ್ಟು ಅರ್ಧ ಪಾಟಿನಷ್ಟು ಮಣ್ಣನ್ನು ಯೂಸ್ ಮಾಡಿ ನೀವು ರೀಪಾಟ್ನ ಮಾಡಬೇಕು. ವಿಡಿಯೋದಲ್ಲಿ ನೀವು ನೋಡ್ಬೋದು. ಈಗ ನಾವು ಈ ಗಿಡದಲ್ಲಿ ಯಾವ ಕೊನೆನ ತೆಗೆದು ರೀಪಾಟ್ಗೆ ಬಳಸ್ಬೋದು ಅಂತ ನಾನು ಈಗ ನಿಮಗೆ ಹೇಳ್ತೀನಿ. ಈಗ ಪಾಟಿಂದ ನಾವು ತೆಗೆದ್ವಿ ಗಿಡನ. ಈ ಪಾಟಿಗೆ ಹಾಕಬೇಕಾದ್ರೆ ನಾವು ಗಿಡನ ಯಾವ ಕೊನೆನ ನಾವು ಹಾಕಿದ್ವಿ ಅಂತ ನೋಡಬೇಕು. ಆ ಕೊನೆನ ನಾವು ರೀಪಾಟ್ಗೆ ಬಳಸಬಾರ್ದು. ಆ ಕೊನೆಯಿಂದ ಬಂದಿರೋ ಅಂಥ ಹೊಸ ಗಿಡನ ನಾವು ತೆಗೆದು ರೀಪಾಟ್ಗೆ ಬಳಸಬೇಕು. ಮಣ್ಣಲ್ಲಿ ಕಲ್ಲು ಮತ್ತು ಕಡ್ಡಿ ಇದ್ದರೆ ಏನು ಪರವಾಗಿಲ್ಲ. ಆದರೆ ಪ್ಲಾಸ್ಟಿಕ್ ಇರಬಾರ್ದು ಅಷ್ಟೇ. ಹಸಿ ಇದ್ದ ಮಣ್ಣನ್ನು ನೀವು ತೊಗೊಂಡು ರೀಪಾಟ್ ಮಾಡಿದ್ರೆ ಬೇರು ಕೊಳೆಯೋಕ್ಕೆ ಶುರುವಾಗುತ್ತೆ. ಈಗ ನಾನು ಡೈರೆಕ್ಟಾಗಿ ಕೊನೆನ ಪಾಟ್ಗೆ ನೆಡ್ತೀನಿ. ಪಾಟಲ್ಲಿ ತುಂಬ ಹೋಲಿದೆ ಅಂದರೆ ನೀವು ತೆಂಗಿನ ನಾರನ್ನ ಬಳಸ್ಬೋದು. ತಳಭಾಗಕ್ಕೆ ನೀವು ತೆಂಗಿನ ನಾರನ್ನ ಹಾಕ್ಬೋದು. ತುಂಬ ಹೋಲಿದೆ ಅನ್ನೋದೇ. ನಾನೀಗ ಬಳಸ್ತಿರೋ ಪಾಟಲ್ಲಿ ಒಂದು ಹೋಲಿರೋದ್ರಿಂದ ನಾನು ತೆಂಗಿನ ನಾರನ್ನ ಬಳಸ್ತಿಲ್ಲ. ಪಾಟ್ಗೆ ನಾವು ಈಗ ಅರ್ಧದಷ್ಟು ಮಣ್ಣನ್ನು ಹಾಕೋಣ. ಮಣ್ಣು ಫುಲ್ಲು ಡ್ರೈ ಇರಬೇಕು. ಕೋಕೋಫೀಟ್ ಕೂಡ ಡ್ರೈ ಇರಬೇಕು ಮತ್ತು ನೀಮ್ ಪೌಡರ್ ಕೂಡ ಡ್ರೈ ಇರಬೇಕು. ರೀಪಾಟ್ ಮಾಡಬೇಕಾದ್ರೆ, ಅದರಲ್ಲೂ ಜಿರೇನಿಯಂ ಗಿಡ ರೀಪಾಟ್ ಮಾಡಬೇಕಾದ್ರೆ ಮಣ್ಣಿನ ಪ್ರಮಾಣನೇ ಜಾಸ್ತಿ ಇರಬೇಕು. ಯಾವುದೇ ರೀತಿಯ ಗಿಡನೂ ನೀವು ರೀಪಾಟ್ ಮಾಡಬೇಕಾದ್ರೆ ಮಣ್ಣಿನ ಪ್ರಮಾಣ ತುಂಬ ಜಾಸ್ತಿ ಇರಬೇಕು. ನೀವು ಮಳೆಗಾಲದಲ್ಲಿ ನಾನು ಜಿರೇನಿಯಂ ಗಿಡನ ರೀಪಾಟ್ ಮಾಡಬೇಕು ಅಂತ ಅಂದ್ಕೊಂಡವರು ಕೋಕೋಫೀಟ್ನ ಜಾಸ್ತಿ ಹಾಕ್ಬೋದು. ಆದರೆ ಬೇಸಿಗೆಯಲ್ಲಿ ನಾನು ಜಿರೇನಿಯಂ ಗಿಡ ರೀಪಾಟ್ ಮಾಡ್ತಿದ್ದೀನಿ ಅಂತ ಅಂದವರು ಕೋಕೋಫೀಟ್ನ ಕಡಿಮೆ ಯೂಸ್ ಮಾಡಬೇಕು. ನೀವಿಲ್ಲಿ ನೋಡ್ಬೋದು ನಾನು ಕೈಯಲ್ಲಿ ಹಾಕ್ತಿದ್ದೀನಿ. ಕೋಕೋಫೀಟೇ ಜಾಸ್ತಿ ಆದರೆ ಡೈಲಿ ನೀವು ನೀರು ಕೊಡಬೇಕಾಗುತ್ತೆ ಗಿಡಕ್ಕೆ. ಸಾರಾಂಶನೂ ಅಷ್ಟೇ ಜಾಸ್ತಿ ದಿನ ಗಿಡದಲ್ಲಿ ನಿಲ್ಲಲ್ಲ. ರೀಪಾಟ್ ಮಾಡುವಾಗ ನಾವು ಎಷ್ಟು ಪ್ರಮಾಣದಲ್ಲಿ ಮಣ್ಣನ್ನು ತಗೊಳ್ತೀವಿ ಅದರ 1/4 ಭಾಗದಷ್ಟು ನಾವು ಕೋಕೋಫೀಟ್ನ ಹಾಕಬೇಕು. ಕೋಕೋಫೀಟ್ ಎಷ್ಟು ತೊಗೊಳ್ತೀವಿ ನಾವು ಅದ್ರ 1/4 ಭಾಗದಷ್ಟು ನೀಮ್ ಪೌಡರ್ನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಪಾಟ್ಗೆ ಹಾಕಬೇಕು.
ರೀಪಾಟ್ ಮಾಡಿದಾಗ ಗಿಡ ತುಂಬ ಡಲ್ಲಾಗಿರುತ್ತೆ. ಹಾಗಾಗಿ ನಾವು ನಿಧಾನಕ್ಕೆ ಗಿಡಕ್ಕೆ ನೀರನ್ನ ಹಾಕಬೇಕು. ಜಾಸ್ತಿ ನೀರನ್ನು ಹಾಕಬಾರ್ದು, ಸ್ವಲ್ಪ ನೀರನ್ನ ಹಾಕಬೇಕು. ನಿಧಾನಕ್ಕೆ ಹಾಕಬೇಕಾದ್ರೆ 2-3 ದಿನಕ್ಕೆ ನೀರು ಕೊಟ್ಟರೆ ಸಾಕು ಗಿಡಕ್ಕೆ. ಡೈಲಿ ನೀರು ಕೊಡೋದು ಬೇಡ. ರೀಪಾಟ್ ಮಾಡಿದಾಗ ಗಿಡನ 5-6 ದಿನ ಪೂರ್ತಿ ನೆರಳಲ್ಲೂ ನಾವು ಇಡಬಾರ್ದು, ತುಂಬ ಬಿಸಿಲಲ್ಲೂ ಇಡಬಾರ್ದು. 1 ವಾರ ಆದಮೇಲೆ ನೀವು ಬಿಸಿಲಲ್ಲಿ ಇಡ್ಬೋದು ಈ ಗಿಡನ. ಜಿರೇನಿಯಂ ಗಿಡ ಆಗಲಿ ಬೇರೆ ಯಾವುದೇ ರೀತಿಯ ಗಿಡನ ನಾವು ರೀಪಾಟ್ ಮಾಡಬೇಕು ಅಂದರೆ ಸಂಜೆ ಟೈಮ್ ನಾವು ರೀಪಾಟ್ ಮಾಡೋಕ್ಕೆ ತುಂಬ ಅನುಕೂಲ ಆಗಿರುತ್ತೆ. ಬೆಳಗ್ಗೆ ಇಲ್ಲ ಮಧ್ಯಾಹ್ನ ನಾವು ರೀಪಾಟ್ ಮಾಡ್ತೀವಿ ಅಂದರೆ ತುಂಬ ಹೀಟ್ ಇರುತ್ತೆ, ತುಂಬ ಬಿಸಿಲಿರೋದ್ರಿಂದ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ. ಸಂಜೆ ಮಾಡಿದ್ರೆ ಗಿಡ ನೈಟೆಲ್ಲ ಕೂಲಾಗಿ ಇರುತ್ತೆ, ಗಿಡನೂ ಕೂಡ ಬೇಗ ಗ್ರೋತಿಂಗ್ ಆಗೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ರೀಪಾಟ್ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಇರಬೇಕು. ನಾವು ರೀಪಾಟ್ ಮಾಡಬೇಕಾದ್ರೆ ಯಾವ ಮಂತಲ್ಲಿ ನಾವು ರೀಪಾಟ್ ಮಾಡಬೇಕು, ಜಿರೇನಿಯಂ ಗಿಡನ ಯಾವ ಮಂತಲ್ಲಿ ರೀಪಾಟ್ ಮಾಡಬೇಕು ಅಂದರೆ ಆಗಸ್ಟಿಂದ ಸೆಪ್ಟೆಂಬರ್ವರೆಗೂ ನೀವು ರೀಪಾಟ್ ಮಾಡೋಕ್ಕೆ ತೊಂದರೆ ಇಲ್ಲ. ನರ್ಸರಿಯಿಂದ ತಂದಾಗ ಗಿಡ ಚೆನ್ನಾಗೇ ಇರುತ್ತೆ, ಮನೆಗೆ ತಂದ ಕೂಡಲೇ ಡಲ್ ಆಗುತ್ತೆ ಅಂತ ನೀವು ಹೇಳ್ಬೋದು. ಹಾಗಾಗಿ 1 ವಾರ ನೀವು ನರ್ಸರಿಯಿಂದ ಗಿಡ ತಂದಾಗ 1 ವಾರ ನೀವು ರೀಪಾಟ್ ಮಾಡಬಾರ್ದು. ನರ್ಸರಿಯಲ್ಲಿ ನೀರು, ಗಾಳಿ, ಮಣ್ಣು ಬೇರೆ ಇರುತ್ತೆ. ಹಾಗಾಗಿ ಪಾಟ್ಗಳು ಅಲ್ಲಿ ಚೆನ್ನಾಗಿ ಹೂವು ಇರುತ್ತೆ, ಗಿಡನೂ ಕೂಡ ಹಸಿರಾಗಿರುತ್ತೆ. ನೀವು ಮನೆಗೆ ತಂದ ತಕ್ಷಣ ಎಲೆ ಎಲ್ಲ ಒಣಗುತ್ತೆ, ಹೂವು ಕಡಿಮೆ ಆಗುತ್ತೆ ಅಂತ ನಿಮಗೆ ಅನಿಸ್ಬೋದು. ಹಾಗಾಗಿ ನೀವು ತಂದ ತಕ್ಷಣ ನೀವು ರೀಪಾಟ್ ಮಾಡಬಾರ್ದು. 1 ವಾರ ನಿಮ್ಮ ವಾತಾವರಣಕ್ಕೆ ಅದು ಅಡ್ಜಸ್ಟ್ ಆದಮೇಲೆ ನೀವು 1 ವಾರ ಆದಮೇಲೆ ರೀಪಾಟ್ನ ಮಾಡ್ಬೋದು. ನರ್ಸರಿಯಲ್ಲಿ ನೆಟ್ ಕೆಳಗಡೆ ಈ ಜಿರೇನಿಯಂ ಗಿಡನ ಬೆಳೆಸಿರ್ತಾರೆ. ಹಾಗಾಗಿ ನೀವು ಸಡನ್ನಾಗಿ ಬಿಸಿಲಲ್ಲಿ ನೀವು ಇಡಬಾರ್ದು. ತುಂಬ ನೆರಳು ಇರಬಾರ್ದು, ತುಂಬ ಬಿಸಿಲು ಇರಬಾರ್ದು. ಆ ಜಾಗದಲ್ಲಿ ನೀವು ಈ ಗಿಡನ ರೀಪಾಟ್ ಮಾಡಿ 1 ವಾರ ನೀವು ಆ ಗಿಡನ ಆ ಜಾಗದಲ್ಲೇ ಇರಬೇಕು. ನೀವು ರೀಪಾಟ್ ಮಾಡೋಕ್ಕಿಂತ ಮುಂಚೆನೇ 4-5 ದಿನ ನೀವು ನೀರು ಹಾಕೋದನ್ನು ನಿಲ್ಲಿಸಬೇಕು. ಇದರಿಂದ ರೀಪಾಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ. ಜಿರೇನಿಯಂ ಗಿಡ ರೀಪಾಟ್ ಮಾಡಬೇಕಾದ್ರೆ ನೀವು ಮರಳನ್ನು ಬಳಸಬೇಡಿ. ಆದಷ್ಟು ಮರಳನ್ನು ಬಳಸ್ತಾರೆ ನೀವು ಮಣ್ಣಿನ ಪ್ರಮಾಣನೇ ಜಾಸ್ತಿ ಬಳಸಿ ನೀವು ಗಿಡನ ರೀಪಾಟ್ ಮಾಡಿ. ಈ ರೀತಿ ನೀವು ಮಾಡೋದ್ರಿಂದ ವರ್ಷ ಪೂರ ಗಿಡದಲ್ಲಿ ನೀವು ಹೂನ ನೋಡ್ಬೋದು. ಈಗ ರೀಪಾಟ್ ಮಾಡಬೇಕಾದ್ರೆ ಹಳೆ ಕೊನೆನ ನಾನು ಕಟ್ ಮಾಡಿದ್ದೀನಿ, ಹೊಸ ಗಿಡನ ನಾನು ರೀಪಾಟ್ಗೆ ಬಳಸಿದ್ದೀನಿ. ರೀಪಾಟ್ ಮಾಡಿದಾಗ ನೀವು ಆದಷ್ಟು ನೀರನ್ನು ಕಡಿಮೆ ಹಾಕಬೇಕು. ಹಾಗೆ ನೀರನ್ನು ಕೈಯಲ್ಲಿ ಹಾಕೋದ್ರಿಂದ ಇನ್ನೂ ನಮಗೆ ಎಷ್ಟು ನೀರು ನಾವು ಬಳಸಿದ್ವಿ ಅಂತ ತಿಳಿಯುತ್ತೆ. ರೀಪಾಟ್ ಮಾಡಿ 10-15 ದಿನಕ್ಕೆ ಗಿಡ ನಿಮಗೆ ಫುಲ್ಲು ಕವರ್ ಆಗುತ್ತೆ, ಹೂವು ಕೂಡ ಬರುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ನೀರು ಬೀಳದ ಕಡೆ ನೀವು ಈ ಗಿಡನ ಇಡಬೇಕು. ತುಂಬ ನೀರು ಅದರಲ್ಲಿ ಬೀಳಬಾರ್ದು. ಪಾಟಲ್ಲಿ ನೀರು ನಿಲ್ಲಕ್ಕೂ ನೀವು ಬಿಡಬೇಡಿ. ಪಾಟಲ್ಲಿ ನಾನು ಹಳೆ ಕೊನೆನ ನಾನು ಕಟ್ ಮಾಡಿ ತೆಗೆದಿದ್ದೀನಿ. ಹಳೆ ಕೊನೆಯಲ್ಲಿ ಬಂದಿರೋ ಅಂಥ ಹೊಸ ಚಿಗುರನ್ನು ನಾನು ಇಲ್ಲಿ ರೀಪಾಟ್ಗೆ ಬಳಸಿದ್ದೀನಿ. ರೀಪಾಟ್ ಮಾಡಿದ ಮೇಲೆ ಈ ರೀತಿ ಎಲೆ ಮೇಲೆ ನೀರು ಹಾಕೋದ್ರಿಂದ ಗಿಡ ಬೇಗ ಕೂಲಾಗುತ್ತೆ ಅಂತಲೇ ಹೇಳ್ಬೋದು. ಜಿರೇನಿಯಂ ಗಿಡನ ನಾನು ಮಣ್ಣಿನ ಪಾಟಲ್ಲಿ ಹಾಕಿದ್ದೀನಿ. ಗಿಡ ತುಂಬ ಸಾಫ್ಟ್ ಆಗಿರೋದ್ರಿಂದ ಮತ್ತು ಜಿರೇನಿಯಂ ಗಿಡಕ್ಕೆ ಹೀಟ್ ಆಗಲ್ಲ. ಹಾಗಾಗಿ ನಾನು ಮಣ್ಣಿನ ಪಾಟಲ್ಲಿ ಹಾಕಿದ್ದೀನಿ. ನೀವು ಪ್ಲಾಸ್ಟಿಕ್ ಪಾಟಲ್ಲಿ ಹಾಕ್ತೀನಿ ಅನ್ನೋರು ಆದಷ್ಟು ಮಣ್ಣಿನ ಪ್ರಮಾಣ ಜಾಸ್ತಿ ಬಳಸಿ. ರೀಪಾಟ್ ಮಾಡಿದ ಮೇಲೆ ನಾನು ಯಾವ ಕೊನೆನ ನಾನು ಬೇಡ, ರೀಪಾಟ್ಗೆ ಇದು ಬೇಡ ಅಂತ ಯಾವ ಕೊನೆನ ನಾನು ತೆಗೆದಿಟ್ಟಿರ್ತೀನಿ ಆ ಕೊನೆನ ನಾನು ಮತ್ತೆ ಪ್ಲಾಸ್ಟಿಕ್ ಪಾಟ್ಗೆ ಹಾಕಿರ್ತೀನಿ. ಈ ಗಿಡ ರೀಪಾಟ್ ಮಾಡಿರೋಂಥ ಗಿಡ ಹೆಲ್ತಿಯಾಗಿ ಬರೋವರೆಗೂ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ. ನೀವು ನೋಡ್ಬೋದು, ನಾವು ರೀಪಾಟ್ ಮಾಡಿದ ತಕ್ಷಣ ಬೇಕಾಗಿರೋ ಗಿಡನ ನಾವು ಪಾಟ್ಗೆ ಹಾಕಿ ಬೇಡದಿರೋ ಗಿಡನ ನಾವು ತೆಗೆದು ಎಸಿತೀವಿ. ಆ ಥರ ನೀವು ತೆಗೆದು ಎಸಿಬೇಡಿ. ಮತ್ತು ಆ ಗಿಡ ನಿಮಗೆ ಅಲ್ಲಿ ಪಾಟಲ್ಲಿ ನೀರು ಜಾಸ್ತಿ ಆಗೋ, ಗೊಬ್ಬರ ಜಾಸ್ತಿ ಆಗೋ ಯಾವುದಾದ್ರೂ ಒಂದು ವಿಷಯಕ್ಕೆ ಅದು ಸತ್ತೋಗುತ್ತೆ. ಆಗ ನೀವು ಆ ಗಿಡ ಬೇಕು ಅಂದರೆ ನಿಮಗೆ ಮತ್ತೆ ನೀವು ನರ್ಸರಿಯಿಂದನೇ ತರಬೇಕು. ಹಾಗಾಗಿ ನೀವು ರೀಪಾಟ್ ಮಾಡಿದ ಮೇಲೆ ಯಾವ ಕೊನೆ ನಿಮ್ಮ ಹತ್ರ ಇರುತ್ತೆ ಆ ಕೊನೆನ ಯಾವುದಾದ್ರು ವೇಸ್ಟ್ ಪಾಟಿಗೆ ನೀವು ಹಾಕಿದ್ರೂ ಆಗುತ್ತೆ. ನಿಮಗಿಲ್ಲಿ ಹೆಲ್ದಿಯಾಗಿ ಗಿಡ ನೀವು ರೀಪಾಟ್ ಮಾಡಿದ ಪಾಟಲ್ಲಿ ಹೆಲ್ದಿಯಾಗಿ ಗಿಡ ಬಂದಿದೆ ಅಂತ ಆದಮೇಲೆ ನೀವು ಅದನ್ನು ಯಾವ ರೀತಿನಾದರೂ ಯೂಸ್ ಮಾಡ್ಕೊಬೋದು.
ಮಳೆಗಾಲದಲ್ಲಿ ನೀವು ಜಿರೇನಿಯಂ ಗಿಡನ ರೀಪಾಟ್ ಮಾಡಿದರೆ ಟ್ರೇನ ಪಾಟ್ನ ಕೆಳಗೆ ಇಡಬೇಡಿ. ಬೇಸಿಗೆಯಲ್ಲಿ ನೀವು ಗಿಡನ ರೀಪಾಟ್ ಮಾಡಿದರೆ ಪಾಟಿನ ಕೆಳಗೆ ಟ್ರೇನ ಇಡಬೇಕು. ಜಿರೇನಿಯಂ ಗಿಡ ಯಾವ ರೀತಿ ರೀಪಾಟ್ ಮಾಡೋದು ಅಂತ ನೀವು ಈ ವಿಡಿಯೋದಲ್ಲಿ ನೋಡಿದ್ದೀರಾ. ರೀಪಾಟ್ ಬಗ್ಗೆ ನನಗೆ ಗೊತ್ತಿರುವ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ.